ವೀಲ್ ಚೇರ್ನಲ್ಲಿ ಬಂದು ಅಬ್ಬರಿಸಿದ್ದಾರೆ ದೇವೇಗೌಡರು. ಜೆಡಿಎಸ್ ಸಮಾವೇಶದಲ್ಲಿ ದೇವೇಗೌಡರ ಅಬ್ಬರವೋ ಅಬ್ಬರ. ತಂದೆ ಮಗ ಮೊಮ್ಮಗ ಮೂರೂ ಜನ ಕೂಡ ರಾಜಧಾನಿಯಲ್ಲಿ ಜೆಡಿಎಸ್ ಪಕ್ಷದ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಅಜ್ಜ ಮೊಗ ಮೊಮ್ಮಗ ಕೂಡ ಇದ್ದಾರೆ. ದೇವೇಗೌಡರ ಅಕ್ಕಪಕ್ಕ ಮಗ ಕುಮಾರ, ಮೊಮ್ಮಗ ನಿಖಿಲ್. ಜನತಾದಳ ಸಮಾವೇಶದಲ್ಲಿ ಗುಡುಗಿದಂತಹ ದೊಡ್ಡ ಗೌಡ್ರು, ಕುಮಾರಸ್ವಾಮಿಯ ಸಾಧನೆಗಳ ಪಟ್ಟಿಯನ್ನ ನೀಡಿದಂತಹ ಗೌಡ್ರು. ಎಸ್ಎಂ ಕೃಷ್ಣ ಮಾತ್ರ ಮಂಡ್ಯಕ್ಕೆ ಈ ರೀತಿ ನೆರವನ್ನ ನೀಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ನೆರವನ್ನ ನೀಡಿಲ್ಲ. ಕಾಂಗ್ರೆಸ್ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವೀಲ್ ಚೇರ್ನಲ್ಲಿ ಬಂದು ಅಬ್ಬರಿಸಿದಂತಹ ದೇವೇಗೌಡರು ಒಂದೇ ಸಮಾವೇಶದಲ್ಲಿ ಮೂರೂ ಜನ ಕೂಡ ಈ ಹಿಂದೆ ಮಾಡಿದಂತಹ ಸಾಧನೆಗಳು, ಅಭಿವೃದ್ಧಿ ಕಾರ್ಯಗಳು, ಕುಮಾರಸ್ವಾಮಿಯ ಕಂಪ್ಲೀಟ್ ಆದಂತಹ ಅವರು ಮಾಡಿದಂತಹ ಕೆಲಸ ಕಾರ್ಯಗಳ ಪಟ್ಟಿಯನ್ನ ನೀಡ್ತಾ ಇದ್ದಾರೆ ಗೌಡ್ರು. ಎಸ್ಎಂ ಕೃಷ್ಣ ಮಾತ್ರ ಮಂಡ್ಯಕ್ಕೆ ಈ ರೀತಿ ನೆರವನ್ನ ನೀಡಿದ್ರು. ಆದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ನೆರವನ್ನ ನೀಡಿಲ್ಲ ಅಂತ ಹೇಳೋದ್ರ ಮುಖಾಂತರ ಕುಮಾರಣ್ಣ ಮಾಡಿದಂತಹ ಸಾಧನೆಗಳ ಪಟ್ಟಿಯನ್ನ ಜನರ ಮುಂದಿಡ್ತಿದ್ದಾರೆ. ಸಮಾವೇಶದಲ್ಲಿ ವೀಲ್ ಚೇರ್ನಲ್ಲಿ ಬಂದು ಅಬ್ಬರಿಸಿದಂತಹ ಗೌಡ್ರು ಜೆಡಿಎಸ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅಜ್ಜ ಮಗ ಮೊಮ್ಮಗ ರಾಜಧಾನಿಯಲ್ಲಿ ಜೆಡಿಎಸ್ ಪಕ್ಷದ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ 25 ವರ್ಷ ಕಳೆದಿರುವಂತಹ ಹಿನ್ನೆಲೆ ಮಾಡ್ತಾ ಇರುವಂತಹ ಒಂದು ಸಮಾವೇಶ ಬೆಳ್ಳಿ ಹಬ್ಬದ ರೀತಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಹಾಗೆ ಸೇರಿದ್ದಾರೆ ಕೂಡ. ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ 25 ಇಯರ್ಸ್ ಆಗಿದೆ. ಕೊಂಬಘಟ್ಟದ ಬಳಿ ಇರುವಂತಹ ಜೆಡಿಎಸ್ ಅಲ್ಲಿ ಒಂದು ಬೆಳ್ಳಿ ಹಬ್ಬ ಸಮಾವೇಶವನ್ನ ನಡೆಸ್ತಾ ಇರುವಂಥದ್ದು. ಪೂರ್ವಭಾವಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ನಿನ್ನೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಎಲ್ಲವನ್ನೂ ಕೂಡ ಹೋಗಿ ವೀಕ್ಷಣೆ ಮಾಡಿ ಇದೀಗ ಸಮಾವೇಶ ಅತ್ಯದ್ಭುತವಾಗಿ ನಡೀತಾ ಇದೆ. 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇತ್ತು, ಅದರಂತೆ ಸೇರಿದ್ದಾರೆ ಕೂಡ. ಇನ್ನು ಜಿಬಿಎ ಚುನಾವಣೆಯಲ್ಲಿ ಹೊಸ ನಾಯಕರ ಸೃಷ್ಟಿ ಸಿದ್ಧತೆ ವೀಕ್ಷಣೆ ಮಾಡಿದಂತಹ ಬಳಿಕ ಪ್ರತಿಕ್ರಿಯೆ ನೀಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಆಫ್ಟರ್ 25 ಇಯರ್ಸ್ ಪಕ್ಷ ಪೂರೈಕೆ ಮಾಡಿದೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಶಕ್ತಿ ಕುಗ್ಗಿದೆ ಅಂತ ಅನೇಕರು ಹೇಳ್ತಾರೆ, ಆದರೆ ನಮಗೂ ಕೂಡ ಶಕ್ತಿ ಇದೆ ಅಂತ ಅಬ್ಬರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಂಘಟನೆಗೆ ಒತ್ತು ಕೊಡಬೇಕು, ಜಿಬಿಎ ಚುನಾವಣೆಗೆ ಸಿದ್ಧತೆ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ಕೂಡ ಚುನಾವಣೆ ಮಾಡಬೇಕು ಅಂತ ಹೇಳಿದೆ. ಇನ್ನು ಜಿಬಿಎ ಚುನಾವಣೆಯಲ್ಲಿ ಹೊಸ ನಾಯಕರು ಸೃಷ್ಟಿ ಆಗ್ತಾರೆ. ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆಗಳಿದೆ, 1-2 ಜನರು ಎಚ್ಚೆತ್ತುಕೊಳ್ಬೇಕು, ಇದೊಂದು ಸಮಾವೇಶ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯಾವುದೇ ಗೊಂದಲ ಇಲ್ಲ ಜಿಬಿಎ ಎಲೆಕ್ಷನ್ ಬಗ್ಗೆ. ಫೈನಲ್ ನೋಟಿಫಿಕೇಶನ್ ಕೂಡ ಆಗಿದೆ. ಈಗ ಆಲ್ರೆಡಿ ಜಿಬಿಎ ಚುನಾವಣೆ ಸಭೆ ಕೂಡ ನಡೆದಿದೆ. ಇದಕ್ಕೆ ನಾಳೆ ಸಮಾವೇಶ ಮಾಡ್ತಿದೀವಿ ಅಂತ ನಿನ್ನೆ ಹೇಳಿರ್ತಾರೆ. ಅದರಂತೆ ಇವತ್ತು ಸಮಾವೇಶದಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಏನೆಲ್ಲ ಮಹತ್ತರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ, ಎಲ್ಲವನ್ನು ಕೂಡ ಗೌಡ್ರು ಜನರ ಮುಂದಿಟ್ಟಿದ್ದಾರೆ. ಕುಮಾರಸ್ವಾಮಿ ಮಾಡಿದಂತಹ ಮಹತ್ತರ ಕೆಲಸಗಳು, ಅವರ ಸಾಧನೆ, ಆ ಪಟ್ಟಿಯನ್ನ ಓದಿ ಹೇಳಿದ್ದಾರೆ. ಈಗ ಆಲ್ರೆಡಿ ಉಸ್ತುವಾರಿ ನೇಮಕ ಕೂಡ ಮಾಡಲಾಗಿರುವಂಥದ್ದು. ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಜೊತೆಗೆ ಹೊಸ ನಾಯಕತ್ವ ಸೃಷ್ಟಿಗೆ ಪಕ್ಷ ಸಹಕಾರ ಕೂಡ ನೀಡಲಿದೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಅಭ್ಯರ್ಥಿಗಳು ಜನರ ಜೊತೆಗಿರಬೇಕು, ವಾರ್ಡ್ ಸಮಸ್ಯೆ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಕೂಡ ಹೋರಾಟವನ್ನ ಮಾಡಬೇಕು, ಜನರ ಸಂಘಟನೆ ಮಾಡುವವರಿಗೆ ಪಕ್ಷ ಅವಕಾಶವನ್ನ ಕೊಡಲಿದೆ ಅನ್ನುವಂತಹ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದ ಸಮಾವೇಶಗಳನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿರುವಂಥದ್ದು. ಇನ್ನು ವಿಜಯಪುರದಲ್ಲೂ ಕೂಡ ಸಮಾವೇಶವನ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಇಲ್ಲೂ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ದೇವೇಗೌಡ್ರೆ ಸಮಾವೇಶಕ್ಕೆ ಸಮಯ ನಿಗದಿ ಮಾಡಿರ್ತಾರೆ. ನಾಳೆ ಕೂಡ ಇನ್ನು ಮುಂದೆ ನಡೆಯುವಂತಹ ಎಲ್ಲ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ ಗೌಡ್ರು ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು.
ಇನ್ನು ಹಾಲಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಸಮಾವೇಶದಲ್ಲಿ. ಮತ್ತೆ ಇನ್ನ ಮೈತ್ರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮೈತ್ರಿ ಕೂಗು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಇನ್ನ 2028 ಚುನಾವಣೆಗೆ GBA ಚುನಾವಣೆ, ದಿಕ್ಸೂಚಿ ಚುನಾವಣೆ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಚರ್ಚೆ ಆಗಿಲ್ಲ ಮೈತ್ರಿ ಬಗ್ಗೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ.